ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಬನ್ನಿ ಇವತ್ತಿನ ಲಾಗ್ನ ಏನು ಅಂತ ಹೇಳಿ ನೋಡುವ. ಇವತ್ತು ನಾನು ನನ್ನ 6 ತಿಂಗಳ ನಂತರ ನನ್ನ ಬೆಸ್ಟ್ ಫ್ರೆಂಡಿಗೆ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅವ್ರ ಮನೆಗೆ ದೇವ್ರ ಮನೆಯಲ್ಲಿ ಪೂಜೆ ಇದೆಯಂತೆ. ಹಾಗಾಗಿ ನನ್ನ ಬೆಸ್ಟ್ ಫ್ರೆಂಡ್ ಅಪ್ಪ ಅಮ್ಮನ ಜೊತೆಗೆ ನಾನು ಕೂಡ ಹೋಗ್ತಾ ಇದ್ದೀನಿ, ರೆಡಿಯಾಗಿದ್ದೀನಿ. ಹೋಗಿ ಸೊ ಅವ್ರ ಜೊತೆಗೆ ಸೇರಿಕೊಂಡು ಇವತ್ತು ಲಾಗ್ನ ಹೇಗಿರುತ್ತೆ ಅಂತ ಹೇಳಿ ನೋಡುವ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಒತ್ತಿ ನಾನು ಹಾಕೋಂಥ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ, ಆವಾಗ ನೀವು ಮೊದಲು ವಿಡಿಯೋನ ನೋಡ್ಬೋದು. ಸೊ ಎಲ್ಲಿ ಹೋಗ್ತಾ ಇದ್ದೀನಿ ಅಥವಾ ಏನು ನನ್ನ ಬೆಸ್ಟ್ ಫ್ರೆಂಡಿನ ಇವತ್ತೇ ನಾನು ನಿಮಗೆ ನನ್ನ ಲಾಗ್ನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಹಾಗೆ ನನ್ನ ಜರ್ನಿ ನನಗೆ ಯಾರಾದರೂ ಡ್ರಾಪ್ ಕೊಡಬೇಕಿತ್ತು. ಯಾರು ಅಂತ ನೋಡ್ತಾ ಇರಬೇಕಿದ್ರೆ ನಮ್ಮ ಅಕ್ಕ ಮತ್ತು ತಮ್ಮ ಸೇರಿಕೊಂಡು ಸಿರ್ಸಿ ಹೋಗೋರಾಗಿದ್ದರು. ಹಾಗಾಗಿ ಅವ್ರ ಕಡೆಯಿಂದನೇ ಅವ್ರ ಬೈಕ್ ಮೇಲೆ ಹತ್ತು ಕೂತ್ಕೊಂಡೆ, ಇಲ್ಲಾಂದ್ರೆ ನಂಗೆ ಡ್ರಾಪ್ ಇರಲಿಲ್ಲಾಗಿತ್ತು. ಬಂದು ನಿಂತ್ಕೊಂಡೆ ಬಸ್ ಸ್ಟ್ಯಾಂಡಲ್ಲಿ. ನಾನು ಬಸ್ಸಿಗೆ ಹೋಗೋಳಲ್ಲಾಗಿತ್ತು. ನನ್ನ ಫ್ರೆಂಡ್ ಅಪ್ಪ ಅಮ್ಮ ಗಾಡಿ ಮೇಲೆ ಹೋಗೋದು ಅಂತ ಹೇಳಿ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತ್ಕೊಂಡಿದ್ದಾಗಿತ್ತು. ಅವ್ರು ಬಂದು ನನಗೆ ಪಿಕಪ್ ಮಾಡ್ತಿದ್ರು. ಸೊ ಅವ್ರ ಜೊತೆಗೆ ಹೋಗಿದೆ. ಅಲ್ಲಿ ಹೋಗಿ ಒಂದು ಸುಮಾರು 10:30 ಟೈಮಿಗೆ ಏನಾದರೂ ಟೀ ಕುಡಿಯುವ ಅಂತಂದರು. ಟೀ ಜೊತೆಗೆ ಒಂದು ಸ್ವಲ್ಪ ಲೈಟಾಗಿ ತಿಂಡಿನ ತಿಂದ್ವಿ. ತಿಂಡಿ ಎಲ್ಲ ತಿಂದ್ಕೊಂಡು ಹೊರಟ್ವಿ. ಮಸಾಲೆ ದೋಸೆ, ನಾನು ತೂತುವಡೆ ತಗೊಂಡೆ, ಹಾಗೆ ಆಂಟಿ ಮಸಾಲೆ ದೋಸೆ ತಗೊಂಡ್ರು. ಅಲ್ಲಿಂದ ಸೀದವಾಗಿ ಮತ್ತು ನಮ್ಮ ಜರ್ನಿ ಸ್ಟಾರ್ಟು. ನಮ್ಮ ಆಂಟಿ ಮತ್ತು ಅಂಕಲ್ ಅಂತೂ ಗಾಡಿ ಮೇಲೆ ಲಗೇಜು ಕುತ್ಕೊಳ್ಳಿಕ್ಕಷ್ಟೇ ಜಾಗ ಇಟ್ಕೊಂಡು ಫುಲ್ಲಾಗಿ ಲಗೇಜ್ ತುಂಬ್ಕೊಂಬಂದಿದ್ರಾಗಿತ್ತು. ಹಾಗೆ ಹೋಗಿದ್ದು ಮಾರನೇ ದಿನವೇ ದೇವಸ್ಥಾನಕ್ಕೆ ಪೂಜೆ ಇತ್ತಾಗಿತ್ತು. ಪೂಜೆಗೆಲ್ಲರೂ ರೆಡಿಯಾಗಿ ಗ್ರೂಪ್ ಫೋಟೋನ ಒಂದು ತೊಗೊಂಡ್ವಿ. ಇಲ್ಲಿ ಯಾವುದೇ ರೀತಿಯಂಥ ವೀಡಿಯೋನ ಜಾಸ್ತಿ ಮಾಡಿಲ್ಲ, ಜಸ್ಟ್ ಫೋಟೋಸ್ ಅಷ್ಟೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಳು ನನ್ನ ಬೆಸ್ಟ್ ಫ್ರೆಂಡು. ಫಸ್ಟಿಗೆ ನಾವು ಹೋಗಿದ್ದು ನಾಗರ ಪೂಜೆಗೆ, ಅಂದರೆ ಅಲ್ಲಿ ಅವ್ರ ಪೂಜೆ ಇಟ್ಕೊಂಡಿದ್ರಾಗಿತ್ತು. ಒಂದು ವಾರ್ಷಿಕ ಪೂಜೆ ಅಂತ ಹೇಳಿಬಿಟ್ಟು ಪ್ರತಿ ವರ್ಷವೂ ಕೂಡ ಮಾಡ್ತಾರಂತೆ. ಸೊ ಆ ಪೂಜೆನ ಬೆಳಿಗ್ಗೆ 7 ಗಂಟೆಗೆ ಎದ್ದು ನಾವು ಅಲ್ಲಿ ಪೂಜೆಗೆ ಹೋಗಿದ್ರಾಗಿತ್ತು. ಅಲ್ಲೇ ಟಿಫನ್ನು ಕೂಡ ರೆಡಿ ಮಾಡಿದ್ರಾಗಿತ್ತು. ಅಲ್ಲೇ ಟಿಫನ್ನ ತಿಂದುಬಿಟ್ಟು ನೆಕ್ಸ್ಟ್ ಮತ್ತೆ ನಮಗೆ ಬೇರೆ ಕಡೆ ಎಲ್ಲ ತುಂಬ ಪೂಜೆಗಳಿತ್ತಾಗಿತ್ತು. ಅದನ್ನೆಲ್ಲ ಅವರು ಮುಗಿಸ್ಬೇಕು ಅಂತೇಳಿ ಬೆಳಿಗ್ಗೆ 7 ಗಂಟೆಯಿಂದನೇ ಪೂಜೆಗಳನ್ನು ಸ್ಟಾರ್ಟ್ ಮಾಡಿದ್ರಾಗಿತ್ತು. ಹಾಗೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಎಲ್ಲ ಮಾಡೋ ತನಕ ಟಿಫನ್ ಮಾಡಿರಲಾಗಿತ್ತು. ಅಲ್ಲೇ ಟಿಫನ್ನ ಮಾಡಿದ್ವಿ. ಹಾಗೆ ಪೂಜೆನೆಲ್ಲ ಮುಗಿಸ್ಬಿಟ್ಟು ಅಲ್ಲೆಲ್ಲ ನಾನು ಫೋಟೋಸ್ ಯಾವುದು ಕೂಡ ತೆಗಿಯೋಕ್ಕಾಗಿಲ್ಲ. ಸೊ ಹಾಗೆ ಡೈರೆಕ್ಟ್ ಮಧ್ಯಾಹ್ನ ಮೇಲೆ ಊಟ ಆದಮೇಲೆ ಆನೆಗುಡ್ಡೆ ಟೆಂಪಲಿಗೆ ಹೋದ್ವಿ. ಆನೆಗುಡ್ಡೆ ಟೆಂಪಲಿಗೆ ಹೋಗ್ಬಿಟ್ಟು ಅಲ್ಲಿನ ಫೋಟೋಸ್ ಒಂದು ಸ್ವಲ್ಪ ತಕ್ಕೊಂಡ್ವಿ. ಹಾಗೆ ಅಲ್ಲಿ ನೋಡಿಬಿಟ್ಟು ದೇವರ ಆಶೀರ್ವಾದ ತಡ್ಕೊಂಡು ಅಲ್ಲಿ ಒಂದು ಸ್ವಲ್ಪ 5 ನಿಮಿಷ ಕೂತ್ಕೊಂಡು ಹಾಗೆ ಮತ್ತೆ ಮುಂದೆ ಟೆಂಪಲ್ನ ಹೋದ್ವಿ. ಸೊ ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು ಆನೆಗುಡ್ಡೆ ಟೆಂಪಲ್ನ, ಹೋಗಿರಲಿಲ್ಲಾಗಿತ್ತು. ಸೊ ಹೋಗಿ ನೋಡ್ಕೊಂಡು ಬಂದೆ. ತುಂಬ ವಿಶಾಲವಾಗಿ ತುಂಬವಾಗಿದೆ. ಸೊ ಅಲ್ಲಿ ಹೋಗಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಹಾಗೆ ಬಂದ್ವಿ. ಸೊ ನಮ್ಮ ಜೊತೆಗೆ ಇವ್ರ ಆಂಟಿನೂ ಕೂಡ ಬಂದಿದ್ರಾಗಿತ್ತು. ಹಾಗೆ ಆನೆಗುಡ್ಡೆ ಟೆಂಪಲ್ನ ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಹಾಗೆ ನೆಕ್ಸ್ಟು ಗಣಪತಿ ಟೆಂಪಲಿಗೆ ಹೋದ್ವಿ. ಗಣಪತಿ ಟೆಂಪಲು ಕೂಡ ಅಲ್ಲಿ ಹತ್ತಿರ ಆಗಿತ್ತು. ಯಾಕೆಂದರೆ ನಮ್ಮ ಜೊತೆ ಬಂದಿದ್ರಲ್ಲ ಅವರು ಹುಟ್ಟೂರಂತೆ. ಸೊ ಹಾಗಾಗಿ ಅವ್ರ ಜೊತೆಗೆ ಕೂಡ ಅವರು ಯಾವ್ಯಾವ ದೇವಸ್ಥಾನದಲ್ಲಿ ಹುಟ್ಟಿರಿಂದ ಅವರು ಯಾವ ದೇವಸ್ಥಾನ ತಿರುಗಾಡ್ತಿರು ಆ ಎಲ್ಲ ದೇವಸ್ಥಾನಕ್ಕೂ ಕೂಡ ನಮ್ಮನ್ನು ಕೂಡ ಕರ್ಕೊಂಡು ಹೋದರು ಅವರು. ಸೊ ಅವರು ಇರೋದು ಬೇರೆ ಊರಲ್ಲಿ. ಸೊ ವರ್ಷಕ್ಕೆ ಒಂದ್ಸತಿನೇ ಊರಿಗೆ ಬಂದಾಗ ಎಲ್ಲ ದೇವಸ್ಥಾನಕ್ಕೂ ಕೂಡ ವಿಸಿಟ್ ಮಾಡಿ ಹೋಗ್ತಾರಂತೆ. ಅವ್ರ ಜೊತೆಗೆ ನಮ್ಮನ್ನು ಕೂಡ ಕರ್ಕೊಂಡೋಗಿ ಎಲ್ಲ ದೇವಸ್ಥಾನಕ್ಕೂ ಕೂಡ ನಮ್ಮನ್ನು ಸುತ್ತಾಡಿಸಿದ್ರು. ಆ ಗಣಪತಿ ದೇವಸ್ಥಾನ ಮುಂದೆನೇ ಶಿವನ ದೇವಸ್ಥಾನ ಇತ್ತು. 4ನೇ ದಿನ ಶಿವರಾತ್ರಿ ಇತ್ತಾಗಿದ್ದು. ಅದ್ರ ಮುಂಚಿನ ದಿನವೇ ಶಿವನ ದೇವಸ್ಥಾನಕ್ಕೆ ನಾವು ಹೋಗಿ ಬಂದ್ವಿ. ಸೊ ಆ ದೇವಸ್ಥಾನದೆಲ್ಲ ಹೋಗಿ ಆದಮೇಲೆ ನೆಕ್ಸ್ಟ್ ನಾವು ರಿಟರ್ನ್ ಆಗಿ ಮತ್ತೆ ಫುಲ್ಲಾಗಿ ಇಡೀ ಊರನ್ನೇ ಸುತ್ತಾಡಿದ್ವಿ. ಇದು ನಮ್ಮನ್ನು ಕರ್ಕೊಂಡು ಹೋಗಿದ್ರಲ್ಲ ಅವ್ರ ಫೇವ್ರೆಟ್ ಟೆಂಪಲ್ ಅಂತೆ. ಅವರು ಸ್ಕೂಲಲ್ಲಿದ್ದಾಗೆಲ್ಲ ಇದೇ ಟೆಂಪಲಲ್ಲಿ ಸ್ಟಡಿ ಮಾಡ್ತಿದ್ರಂತೆ. ಸೊ ಈ ಟೆಂಪಲಿಗೆ ಹೆಸರು ಏನಂತ ಹೇಳಿ ನನಗೆ ಅಷ್ಟೊಂದು ನೆನಪಾಗ್ತಾ ಇಲ್ಲ. ಸೊ ಆ ದೇವಸ್ಥಾನ ಕರ್ಕೊಂಡು ಹೋದ್ವಿ. ತುಂಬ ಒಂಥರ ಫುಲ್ಲಾಗಿ ಹೈಟಲ್ಲಿದೆ ಇಡೀ ಟೆಂಪಲು. ಮೇಲ್ಗಡೆ ಹೊತ್ಕೊಂಡ್ರೆ ಇಡೀ ಊರೇ ಕಾಣಿಸುತ್ತೆ, ಅಷ್ಟು ಹೈಟಲ್ಲಿ ಇದೆ. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಒಂದು ಸ್ವಲ್ಪ ಅಲ್ಲಿ ಕೂತ್ಕೊಂಡು ತಂಪಾದ ಗಾಳಿ ಬಿಸ್ತಿತ್ತಾಗಿತ್ತು. ಸ್ವಲ್ಪ ಹೈಟಲ್ಲಿ ಇರೋದ್ರಿಂದ ಅಲ್ಲೊಂದು ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ಈವ್ನಿಂಗ್ ಟೈಮು ಕೂಡ ಆಗಿತ್ತು. ಆ್ಯಕ್ಚುಲಿ ನಾವು ಒಂದು ದಿನಕ್ಕೆ ಇಲ್ಲ ಅಂತಂದ್ರೆ ಒಂದು 10 ದೇವಸ್ಥಾನ ಸುತ್ತಾಡಿದ್ರೂ ಅನಿಸುತ್ತೆ. ಬೆಳಗ್ಗಿಂದ 7 ಗಂಟೆಯಿಂದ ಸಂಜೆ 9 ಗಂಟೆ ರಾತ್ರಿ ತನಕನೂ ಕೂಡ ನಾವು ದೇವಸ್ಥಾನದೊಳಗೆ ಇದ್ದಂಗೆ ಫೀಲ್ ಆಯಿತು. ಅಂದರೆ ಅಷ್ಟು 9 ಗಂಟೆ ರಾತ್ರಿ ತನಕನೂ ನಾವು ಆ ದಿನ ಫುಲ್ ದೇವರದ್ರಲ್ಲಿ ಭಜನೆಯಲ್ಲಿ ಇದರಲ್ಲೇ ಮುಳುಗೋಗಿದ್ವಿ. ದಿನ ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ಹಾಗೆ ಇಲ್ಲಿ ಅದೆಲ್ಲ ಶಿವನ ದೇವಸ್ಥಾನ ಮತ್ತು ಗಣಪತಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಇಲ್ಲಿ ಒಂದು ದೇವಸ್ಥಾನ ಕರ್ಕೊಂಡು ಬಂದರು ಅವರು. ಸೊ ಇದು ಜೈನ ದೇವಸ್ಥಾನ ಮುಂದ್ಗಡೆ ಇದೆ, ಅದ್ರ ಹಿಂದುಗಡೆ ಇನ್ನೊಂದು ದೇವಸ್ಥಾನ ಇದೆ. ಆ 2 ದೇವಸ್ಥಾನದಲ್ಲಿ ವಿಸಿಟ್ ಮಾಡೋ ತನಕ ನಮ್ಗೆ ಸುಮಾರು 6 ಗಂಟೆನೇ ಆಗೋಯಿತು. ಸ್ವಲ್ಪ ಕತ್ಲಾಗ್ತಾನೆ ಬಂದುಬಿಡ್ತು. ಸೊ ಲಾಸ್ಟ್ ಅವ್ರ ಮನೆ ದೇವರು ಅಂತ ಹೇಳಿಬಿಟ್ಟು ಒಂದು ಗುಡಿ ಕರ್ಕೊಂಡು ಹೋದ್ವಿ. ಅಲ್ಲಿ ಗುಡಿ ಹತ್ರ ಅವ್ರ ಕೈ ಮುಗಿತಿದ್ರಾಗಿತ್ತು. ಸೊ ಹಾಗೆ ಪಕ್ಕದಲ್ಲಿ ನವಿಲು ಕಾಣಿಸ್ತು. ಇದು ಕೊನೆಯ ಗಳಿಗೆ ನಮ್ಮದು. ಇನ್ನೇನು ಮನೆ ಹೋಗುವಷ್ಟರಲ್ಲಿ ನವಿಲು ಎಷ್ಟು ಹತ್ತಿರದಿಂದ ಕಾಣಿಸ್ತು. ಹಾಗೆ ಸ್ವಲ್ಪ ನವಿಲನ್ನ ನೋಡ್ತಾ ಕೂತ್ಕೊಂಡು ಎಲ್ಲಾದರೂ ಗರಿ ಬಿಚ್ಚತ್ತೆ ಅಂತ ಹೇಳಿ ನಾನು ಮತ್ತು ನನ್ನ ಫ್ರೆಂಡನ್ನು ಕಾಯ್ತಾ ಉಳಿದ್ವಿ. ಕೊನೆಗೂ ಅದು ಗರಿ ಬಿಚ್ಚಲೇ ಇಲ್ಲ.
ನಮ್ಮ ಸೈಡೆಲ್ಲ ಇಷ್ಟು ಹತ್ತಿರದಲ್ಲಿ ನವಿಲುಗಳು ಕಾಣಿಸ್ಲಿಕ್ಕೆ ಅಪರೂಪ. ಯಾಕೆಂದರೆ ಹತ್ತಿರದಲ್ಲಿ ಹೋಗ್ತಾ ಇದ್ದಂಗೆ ಅದೂ ಕೂಡ ದೂರ ಹೋಗ್ತಾ ಇರತ್ತೆ. ಸೊ ಗಂಡು ನವಿಲು ಮತ್ತು ಹೆಣ್ಣು ನವಿಲು ಎಲ್ಲ ಕೂಡ ತುಂಬ ಇತ್ತಾಗಿತ್ತು. ಒಂದು ಸ್ವಲ್ಪ ದೂರ ಹೋದ್ವಿ. ಸೊ ಹಾಗೆ ಸಂಜೆಗೆ ನಾವು ಮತ್ತೆ ಈ ದೇವಸ್ಥಾನಕ್ಕೆ ಬಂದ್ವಿ. ಬೆಳಿಗ್ಗೆ ಇಲ್ಲಿ ಬಂದ್ಕೊಂಡು ಪೂಜೆನ ಸಲ್ಲಿಸಿ ಮಧ್ಯಾಹ್ನ ಊಟನೂ ಇದೇ ದೇವಸ್ಥಾನದಲ್ಲಿ ಮಾಡಿದ್ರಾಗಿತ್ತು. ಬೈಲಚುಕ್ಕಿ ದೇವಸ್ಥಾನ ಅಂತ ಹೇಳಿಬಿಟ್ಟು. ಸೊ ಇದು ನಮ್ಮ ಫ್ರೆಂಡ್ನ ಅಮ್ಮನ ಕುಲದೇವರ ಮನೆ. ಇದು ಇಲ್ಲಿ ಹಬ್ಬ ನಡೀತಾ ಇತ್ತಾಗಿತ್ತು. ಹಾಗಾಗಿ ಅವ್ರು ಮೇಯ್ನಾಗಿ ಬಂದಿದ್ರಾಗಿತ್ತು. ಹಾಗೆ ನನಗೂ ಕೂಡ ಮೈಂಡ್ ಸೆಟ್ಟನ್ನು ಸ್ವಲ್ಪ ಫ್ರೀ ಮಾಡಬೇಕು, ಸ್ವಲ್ಪ ನನ್ನ ಫ್ರೆಂಡಿಗೂ ಮೀಟ್ ಮಾಡಬೇಕು, ಸೊ ದೇವರನ್ನು ಸ್ವಲ್ಪ ದೇವಸ್ಥಾನದೆಲ್ಲ ಸುತ್ತಾಡಬೇಕು ಅಂತೇಳಿ ತುಂಬ ದಿನದಿಂದ ಅಂದ್ಕೊತಿದ್ದಾಗಿತ್ತು. ಸೊ ಹಾಗಾಗಿ ನಾನು ಅವ್ರ ಜೊತೆಗೆ ಬಂದ್ಕೊಂಡು ಇಷ್ಟೆಲ್ಲ ದೇವಸ್ಥಾನ ಮತ್ತು ಈ ಹಬ್ಬನೆಲ್ಲ ನಾವು ನೋಡಿಬಿಟ್ಟು ತುಂಬ ಖುಷಿಯಾಗಿತ್ತು. ಹಾಗೆ ಬೈಲಚುಕ್ಕಿ ದೇವಸ್ಥಾನದಲ್ಲೂ ಕೂಡ ಸಂಜೆಗೂ ದೊಡ್ಡ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರಾಗಿತ್ತು. ಆ ಕಾರ್ಯಕ್ರಮವನ್ನು ನೋಡುವಂಥ ಭಾಗ್ಯ ನನಗೂ ಕೂಡ ಸಿಕ್ತು. ಹಾಗೆ ಕೆಂಡದ ಮೇಲೆ ನಡೆಯುವಂತಹ ವಿಡಿಯೋನು ಕೂಡ ಮುಂದೆ ನಿಮ್ಗೆ ಕಾಣಿಸ್ತೀನಿ. ಕೆಂಡದ ಮೇಲೂ ಕೂಡ ಇದು ನಡೀತಾರೆ. ಸ್ವಲ್ಪ ತುಂಬ ಜನ ಆಗಿರೋದ್ರಿಂದ ಕೆಂಡದಲ್ಲಿ ನಡೆಯೋದು ಹೇಗಂತೇಳಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ಸೊ ಹಾಗೆ ಈ ದೇವಸ್ಥಾನದಲ್ಲಿ ಅಲಂಕಾರ ಅಂತೂ ತುಂಬ ಅದ್ಭುತವಾಗಿ ಮಾಡಿದ್ರಾಗಿತ್ತು. ಫುಲ್ಲು ಹೂವಿಂದನೇ ಫುಲ್ಲಾಗಿ ಅಲಂಕಾರನ ಮಾಡಿದ್ರಾಗಿತ್ತು. ತುಂಬ ಅಂದರೆ ತುಂಬ ಜನನೂ ಸೇರಿದ್ರಾಗಿತ್ತು. ಮಧ್ಯಾಹ್ನ ಕೂಡ ಇಲ್ಲಿ ಬಂದು ಅವರ ಪೂಜೆಗೆ ಏನೆಲ್ಲ ಬೇಕಲ್ಲ ಕೊಟ್ಬಿಟ್ಟು ನೆಕ್ಸ್ಟ್ ನಾವು ಮನೆಗೆ ಹೋಗಿದ್ರಾಗಿತ್ತು ಊಟ ಎಲ್ಲ ಮಾಡಿಕೊಂಡು. ಸೊ ನೆಕ್ಸ್ಟ್ ಮತ್ತು ಸಂಜೆಗೆ ಮತ್ತೆ ಕೆಂಡ ಇರುತ್ತೆ, ಅದನ್ನು ನೋಡುವ ಅಂತೇಳಿ ಮತ್ತೆ ಬಂದ್ವಿ. ಎಲ್ಲ ದೇವಸ್ಥಾನನೆಲ್ಲ ಮತ್ತೆ ಸುತ್ತಾಡಿ ಮತ್ತೆ ಇದೇ ದೇವಸ್ಥಾನಕ್ಕೆ ಸಂಜೆಗೆ ಬಂದ್ವಿ. ಸಂಜೆಗೂ ಕೂಡ ತುಂಬ ಅಂದರೆ ತುಂಬ ಜನ ಆಗಿದ್ದರು. ಮಧ್ಯಾಹ್ನ ಅಷ್ಟೊಂದು ಜನ ಆಗಿರಲಿಲ್ಲಾಗಿತ್ತು. ಸಂಜೆಗೆ ತುಂಬ ಅಂದರೆ ತುಂಬ ಜನ ಆಗಿದ್ದರು. ಇಲ್ಲಿ ಕೆಂಡದಲ್ಲಿ ದಾಟ್ತಾರಂತೆ. ಸೊ ನಮ್ಮ ಕಡೆಗೆಲ್ಲ ಈ ಥರ ನಾನು ನೋಡೇ ಇರಲಿಲ್ಲ. ಸೊ ಇಲ್ಲಿ ಏನೋ ಕೆಂಡದಿಂದ ದಾಟಿಬಿಟ್ಟು ಒಂದು ಜಸ್ಟ್ ಒಂದು 2 ಮಾರು ಕೂಡ ಇಲ್ಲ, ಅಲ್ಲಿ 2 ಮಾರಲ್ಲ 1 ಮಾರಷ್ಟೇ ಇದೆ ಅನಿಸುತ್ತೆ ಕೆಂಡ. ಸೊ ಅದನ್ನು ಆ ಕಡೆಯಿಂದ ಈ ಕಡೆ ದಾಟ್ತಾರೆ. ಅದನ್ನು ಅವರೀಗ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡಿಬಿಟ್ಟು ವ್ರತ ಮಾಡಿದವರು ಆ ಕೆಂಡದ ಮೇಲಿಂದ ಹಾದು ಹೋಗಿ ಬರ್ತಾರೆ. ಅದನ್ನು ಕೂಡ ನೋಡಬೇಕು ಅಂತ ಭಾಳ ಇದಿತ್ತು. ಹಾಗಾಗಿ ಸಂಜೆಗೆ ಮತ್ತೆ ನಾವು 9 ಗಂಟೆ ರಾತ್ರಿ ಬಂದ್ವಿ. ಕೆಂಡ ನೋಡಲೇಬೇಕು ಅಂತ ಹೇಳಿಬಿಟ್ಟು ಬಂದಿದ್ರಾಗಿತ್ತು. ಕೊನೆಗೂ ಕೆಂಡ ದೂರದಿಂದ ನೋಡುವಂಥ ಅವಕಾಶ ಸಿಕ್ತು. ಸೊ ತುಂಬ ಅಂದರೆ ತುಂಬ ಜನ ಸುತ್ತುವರೆದಿದ್ರಾಗಿತ್ತು. ನಾವು ಹೋಗೋಕ್ಕಿಂತ ಮುಂಚೆ ನಮಗೆ ಫಸ್ಟ್ ಹೋಗಿ ನಿಂತ್ಕೊಳ್ಳಿಕ್ಕೆ ಜಾಗನೇ ಸಿಕ್ಕಿರಲಿಲ್ಲ. ಕೊನೆಗೂ ಕೂಡ ಸೈಡಲ್ಲಿ ನಿಂತ್ಕೊಂಡು ಹೇಗೋ ಮಾಡಿ ಒಂದು ಸ್ವಲ್ಪ ಕಣ್ಣಿಗೆ ನೋಡ್ಕೊಂಡ್ವಿ ಹೇಗೆ ಕೆಂಡದಿಂದ ಹೋಗ್ತಾರೆ ಅಂತ ಹೇಳಿಬಿಟ್ಟು. ಸೊ ನಿಮಗೂ ಕೂಡ ಒಂದು ಸ್ವಲ್ಪ ವಿಡಿಯೋನ ಕಾಣಿಸ್ತಾ ಇದ್ದೀನಿ. ಸೊ ಹಾಗೆ ದೇವಸ್ಥಾನ ಅಂತೂ ತುಂಬ ಅಲಂಕಾರವಾಗಿ ತುಂಬ ಫ್ಲವರ್ಸ್ ಅಂತ ಹಾಕಿ ಫುಲ್ಲು ಹೂವಿಂದನೇ ಕೂಡಿಟ್ಟಿದ್ರಾಗಿತ್ತು ಅಷ್ಟು ಕೂಡ ದೇವಸ್ಥಾನ. ಧನ್ಯವಾದಗಳನ್ನ ಪ್ರೀತಿಯಿಂದ ಸಮರ್ಪಣೆ ಮಾಡ್ಕೊಳ್ತಾ ಇದ್ವಿ. ಮತ್ತೊಮ್ಮೆ ಕಾರ್ಯಕ್ರಮ ಶುರು ಮಾಡೋಣ. ಅದು ವಾಯ್ಸ್ ಬಂದಿಲ್ಲ ಅಂದ್ರೆ ಶುರು ಮಾಡೋದಕ್ಕೆ ಇಲ್ಲೊಂದು ಸ್ವಲ್ಪ ದಮ್ ಇರಲ್ಲ. ಹಾಗಾಗಿ ಕಾರ್ಯಕ್ರಮ ಶುರು ಮಾಡೋಣ. ರೆಡಿನಾ? ಹೋಗೋಣ. ಓಕೆ, ಈ ಕಡೆ ಅದೊಂದು ಸ್ವಲ್ಪ ನಿಂತಿರೋದು ಯಾಕೋ ಮಾತಾಡ್ತಾನೆ ಇಲ್ಲ. ಅವರೆಲ್ಲ ಊಟ ಆಗಿ ಅಲ್ಲೆಲ್ಲ ನಿಂತಾಳೆ. ಅವ್ರು ರೆಡಿ ಹಿಂಗೆ ಮೊಬೈಲ್ ನೋಡ್ತಾ ರೆಡಿ, ಅವ್ರು ಲೈವ್ ನೋಡ್ತಾವ್ರೆ ಇಲ್ಲೇ ನಿಂತ್ಕೊಂಡು. ಓಕೆ, ಸೊ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ಕೊಳ್ತಾ ಹಾಗೆ ಶಿವರಾತ್ರಿ ದಿನ ಮಂದಾರ್ತಿ ದೇವಸ್ಥಾನಕ್ಕೆ ಹೋದ್ವಿ. ಮಧ್ಯಾಹ್ನ ಸುಮಾರು 12 ಗಂಟೆ ಟೈಮಿಗೆ ಹೊರಟಿದ್ರಾಗಿತ್ತು ನಾವು. ಸೊ ಮಂದಾರ್ತಿ ದೇವಸ್ಥಾನದಲ್ಲಿ ಹೋಗಿ ಅಲ್ಲಿಂದ ಅನ್ನ ಪ್ರಸಾದನ ಸ್ವೀಕರಿಸಿ ಮನೆಗೆ ಬಂದ್ವಿ. ಸೊ ಮಂದಾರ್ತಿ ದೇವಸ್ಥಾನಕ್ಕೂ ಕೂಡ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ಸೊ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಕರೆಕ್ಟ್ ಟೈಮಿಗೆ ಹೋಗಿ ಮುಟ್ಟಿದ್ರಾಗಿತ್ತು. ಕರೆಕ್ಟಾಗಿ ಮಧ್ಯಾಹ್ನದ ಪೂಜೆಗೆ ನಾವು ಹೋಗಿ ಮುಟ್ಟಿದ್ವಿ. ಶಿವರಾತ್ರಿ ದಿನ ಕರೆಕ್ಟಾಗಿ ಪೂಜೆ ಸಿಕ್ಕಿರೋದು ನಮ್ಮ ಪುಣ್ಯ. ಸೊ ಮನೇಲಿ ಇದ್ದಿದ್ರೆ ನಾನು ಬೇರೆ ಕಡೆ ಎಲ್ಲೂ ಹೋಗ್ತಿದ್ನೋ ಅನಿಸುತ್ತೆ. ಸೊ ಆದರೆ ನಾನು ಹೋಗಿರೋದು ಮಂದಾರ್ತಿ ದೇವಸ್ಥಾನಕ್ಕೆ. ಹಾಗೆ ಸಂಜೆ ಈವ್ನಿಂಗ್ಗೆ ಶಿವರಾತ್ರಿ ದಿನನೇ ಕೋಡಿ ಬೀಚಿಗೆ ಹೋದ್ವಿ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೇ ಕೂಡ. ಸುಮಾರು ಒಂದು 5 ಗಂಟೆ ಟೈಮಿಗೆ ಹೋಗಿದ್ರಾಗಿತ್ತು. ಕರೆಕ್ಟಾಗಿ ಈವ್ನಿಂಗ್ ಟೈಮಿಗೆ ಹೋಗಿ ಸೂರ್ಯನ ಮುಳುಗುವಂಥ ದೃಶ್ಯ ನೋಡಬೇಕು ಅಂತ ಭಾಳ ಆಸೆ ಇತ್ತು. ಹೋಗಿ ಸೂರ್ಯನ ಮುಳುಗುವಂಥ ದೃಶ್ಯನ ನೋಡಿಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಓಡಾಡಿಕೊಂಡು ಸ್ವಲ್ಪ ನಾನು ಮತ್ತು ನನ್ನ ಫ್ರೆಂಡ್ ತುಂಬ ದಿನ ಆಯಿತು ಸಿಕ್ಕಿರಲಿಲ್ಲಾಗಿತ್ತು. ಸ್ವಲ್ಪ ಮಾತಾಡಿಕೊಂಡು ಹಾಗೆ ರಿಟನ್ನ ಬಂದ್ವಿ. ಸೊ ಹೋಗಿ ಕೋಡಿ ಬೀಚಿಗೆ ಅಂದರೆ ಮತ್ತು ಎಲ್ಲೂ ಕೂಡ ಹೋಗಿಲ್ಲ ನಾವು, ಎಲ್ಲ ದೇವಸ್ಥಾನನೇ ಸುತ್ತಾಡಿದ್ದು. ಇದೊಂದೇ ಒಂದು ನಾವು ಬೇರೆ ಪ್ಲೇಸಿಗೆ ಹೋಗಿದ್ದು ಅಂತಂದರೆ ಕೋಡಿ ಬೀಚಿಗೆ ಮಾತ್ರ. ಬಾಕಿ ಎಲ್ಲಿ ಸುತ್ತಾಡಿದ್ರು ಕೂಡ ಬರೀ ದೇವಸ್ಥಾನ.
ಬೇರೆ ಪ್ಲೇಸ್ ಅಂತ ಹೋಗಿರೋದು ಕೋಡಿ ಬೀಚ್ ಒಂದಯ್ಯ. ಹಾಗೆ ಮಾರನೇ ದಿನ ಮತ್ತೆ ನಾವು ಹೋಗಿದ್ದು ಕಮಲಶಿಲೆ ದೇವಸ್ಥಾನಕ್ಕೆ. ಕಮಲಶಿಲೆ ದೇವಸ್ಥಾನಕ್ಕೂ ಕೂಡ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೋಗ್ಬಿಟ್ಟು ತುಂಬ ಖುಷಿ ಆಯಿತು. ಅಲ್ಲಿಗೆ ಹೋಗಿ ದೇವರ ದರ್ಶನ ಎಲ್ಲ ಮಾಡಿಬಿಟ್ಟು ಅಲ್ಲಿಗೆ ಎಲ್ಲ ಅರ್ಚನೆ ಮಾಡಿಸಿ ದೇವ್ರ ಪೂಜೆ ಎಲ್ಲ ಮಾಡಿಸಿ ಹಾಗೆ ಅಲ್ಲಿನೂ ಕೂಡ ಅನ್ನಪ್ರಸಾದನ ಸ್ವೀಕರಿಸಿದ್ವಿ. ನಾವು ಹೋಗಿರೋದು ಸುಮಾರು 8 ಜನನೂ ಕೂಡ ಹೋಗಿ ತುಂಬ ಖುಷಿಯಿಂದ ಹೋಗಿ ಬಂದ್ವಿ. ಹಾಗೆ ಗುಹೆಗೂ ಕೂಡ ಹೋಗಿದ್ರಾಗಿತ್ತು. ಗುಹೆದು ವಿಡಿಯೋ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಫೋಟೋ ಶೂಟ್ ಎಲ್ಲ ಮಾಡಿದ್ವಿ. ಅದು ಜಾಸ್ತಿ ಏನು ವೀಡಿಯೋ ಮಾಡಿಲ್ಲ ನಾನು ಹೋದ ಕಡೆಗೆಲ್ಲ, ಯಾಕಂದರೆ ಸ್ವಲ್ಪ ಟೈಮ್ ಪಾಸ್ ಅಂದರೆ ನನಗೆ ಮೈಂಡೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕಿತ್ತು. ಸೊ ಹಾಗಾಗಿ ಅಲ್ಲಿ ಹೋದಾಗ ನಾನು ಹೊಡೆದಿರುವಂಥ ಫೋಟೋದಷ್ಟೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರ ಜೊತೆನೂ ಸೇರಿಕೊಂಡು ಸ್ವಲ್ಪ ದಿನ ಒಂದು 4 ದಿನ ಇದ್ದಾಗಿತ್ತು. ತುಂಬ ಖುಷಿಯಾಗಿ ತುಂಬ ಮೈಂಡ್ ರಿಪ್ಲೇಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಮನೇಲಿ ಇದ್ದು ಮತ್ತು ತುಂಬ ಟೆನ್ಷನು ಅದು ಇದು ಅಂತ ಹೇಳ್ಬಿಟ್ಟು ಗೊಂದಲ ಆಗಿತ್ತು. ಅಲ್ಲಿ ಅನ್ನಪ್ರಸಾದನ ಸ್ವೀಕರಿಸಿ ಅಲ್ಲಿ ಪೂಜೆ ಮಾಡುವಂಥ ಅರ್ಚಕರು ನಮ್ಮೂರನ್ನರಾಗಿದ್ರಾಗಿತ್ತು. ನಮ್ಮ ಫ್ರೆಂಡನ್ನ ಅಪ್ಪನ ಅವರು ಗುರ್ತಾ ಹಿಡಿದ್ರು. ಕಡೆ ನಮಗೂ ಕೂಡ ಗೊತ್ತಾಯಿತು ಅವ್ರು ನಮ್ಮ ಕ್ಲಾಸ್ಮೇಟ್ನ ಫ್ರೆಂಡನ್ನ ಅಣ್ಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡಿದ್ದಾರಲ್ಲ ಅವರೇ ನಮ್ಮ ಊರಿನ ಅರ್ಚಕರು. ಸೊ ನಮ್ಮನ್ನು ನೋಡಿಬಿಟ್ಟು ಅವರು ನಮಗೆ ಈ ಥರ ವ್ಯವಸ್ಥೆನ ಮಾಡಿಕೊಟ್ಟಿದ್ರು. ಸೊ ತುಂಬ ಥ್ಯಾಂಕ್ಸ್ ಯು ಭಟ್ರೆ. ಸೊ ಹಾಗಾಗಿ ಅವ್ರ ಜೊತೆ ಒಂದು ಫೋಟೋನ ತಕ್ಕೊಂಡ್ವಿ. ಹಾಗೆ ನಾನು ಮತ್ತು ನನ್ನ ಫ್ರೆಂಡ್ಸು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಊಟ ಮಾಡಿದ್ವಲ್ಲ, ಸ್ವಲ್ಪ ಅಲ್ಲೇ ರೆಸ್ಟ್ ಮಾಡಿಕೊಂಡು ಸೊ ನೆಕ್ಸ್ಟ್ ನಾವು ಹೋಗಿರೋದು ಗುಹೆನ ನೋಡಲಿಕ್ಕೆ. ಸೊ ಹೇಗಿರುತ್ತೆ ಅಂತ ನಮಗೂ ಕೂಡ ಕ್ಯೂರಿಯಾಸಿಟಿ ಇತ್ತು. ಗುಹೆನ ಎಂಟ್ರೆನ್ಸಲ್ಲಿ ಈ ಥರ ಇದೆ ನೋಡಲಿಕ್ಕೆ. ನಾವು ಹೋಗ್ತೀವಲ್ಲ ಒಂಥರ ಅಷ್ಟು ದಾರಿ ಅಷ್ಟೇ ಕಾಣಿಸುತ್ತೆ, ಬಟ್ ಒಳಗಡೆ ಹೋದರೆ ತುಂಬ ಅಂದರೆ ತುಂಬ ದೊಡ್ಡ ಜಾಗ ಇದೆ. ಗುಹೆ ಒಳಗೆ ಹೋಗ್ಲಿಕ್ಕೆ ಅಲ್ಲಿ ಗೈಡ್ಲೈನ್ಸ್ ಕೂಡ ಅಲ್ಲಿ ಕೂತ್ಕೊಂಡಿರ್ತಾರೆ. 2 ಅರ್ಚಕರು ಭಟ್ರು ಇದ್ರಾಗಿತ್ತು. ಸೊ ಅವರು ನಮಗೆ ಎಲ್ಲ ಹೇಳ್ಕೊತ ಅಲ್ಲಿ ಒಳಗಡೆ ಏನಿದೆ ದೇವ್ರದ್ದೆಲ್ಲನೂ ಕೂಡ ಹೇಳ್ಕೊತ ಅವರು ನಮಗೆ ವಿವರಣೆ ಕೊಡ್ಕೊತ ಹೋಗ್ತಾರೆ. ಬಟ್ ಒಳಗಡೆ ಹೋಗಬೇಕು ಅಂದರೆ ಟಾರ್ಚ್ ತಗೊಂಡು ಹೋಗಲೇಬೇಕು. ಅಷ್ಟು ಕತ್ಲಂದ್ರೆ ಕತ್ಲಾಗಿರತ್ತೆ, ಏನೂ ಕೂಡ ಕಾಣಿಸೋದಿಲ್ಲ. ಸೊ ಟಾರ್ಚ್ ತಗೊಂಡು ಅಲ್ಲಿ ಹೋದ ತಕ್ಷಣ ಎಲ್ಲನೂ ಕೂಡ ನಮಗೆ ತೀರ್ಥ ಪ್ರಸಾದ ಮತ್ತು ದೇವರಿಗೆಲ್ಲ ಪ್ರತಿಯೊಂದಕ್ಕೂ ಕೈ ಮುಗಿದು ಅವ್ರು ಕರೆಕ್ಟಾಗಿ ವಿವರಣೆನ ಕೊಟ್ಟು ನಮಗೆಲ್ಲನೂ ಕೂಡ ಹೇಳಿದ್ರು. ಇಬ್ಬರಿದ್ದಾರೆ ಅಲ್ಲಿ. ಸೊ ಒಬ್ರೊಬ್ರಿಗೆ ಒಂದೊಂದು ತಂಡಕ್ಕೆ ಒಬ್ರೊಬ್ಬರು ಬಂದು ನಮಗೆ ವಿವರಣೆಯನ್ನು ಕೊಡ್ತಾರೆ. ಸೊ ತುಂಬ ಅದ್ಭುತವಾಗಿತ್ತು. ನಾವು ಹೋಗಿ ಗುಹೆನ ಒಳಗಡೆ ಹೇಗಿದೆ ಅಂತ ಹೇಳಿ ನೋಡುವ. ದೇವ್ರದ್ದು ಫೋಟೋ ತೆಗಿತಿಲ್ಲ ಮೇಲ್ಗಡೆ ಕವರ್ ಮಾಡಿ. ಮುನಿಗಳು ತಪಸ್ ಮಾಡುವ ಸ್ಥಳ ಇರೋದ್ರಿಂದ ಸುಪಾರ್ಶ್ವ ಗುಹೆ ಅಂತ ಹೇಳ್ತೀವಿ. ಇದು ದೇವ ನಿರ್ಮಿತ, ಯಾರು ಮನುಷ್ಯ ಕೆತ್ತಿ ಮಾಡೋದಲ್ಲ, ದೇವ ನಿರ್ಮಿತ ಅಂತ ಹೇಳ್ತೀವಿ. ಇಲ್ಲಿ ನೋಡಿದ್ರೆ ನಿಮ್ಗೆ ನಂದಿ ತೋರುತ್ತಾ? ಮೊಬೈಲ್ ಟಾರ್ಚ್ ಇತ್ತಲ್ಲ, ಮೊಬೈಲ್ ಟಾರ್ಚ್ ಆನ್ ಮಾಡಿ ಸ್ವಲ್ಪ. ಅವ್ರು ದೇವ್ರು ತೆಗಿಬೇಡಿ ಅಂತಂದ್ರೆ ಅದಕ್ಕೆ ಸ್ವಲ್ಪ ಆಫ್ ಮಾಡ್ತಾರೆ. ದೇವ್ರದೆಲ್ಲ ಬೇಡ. ಹಾಂ ಓಕೆ. ಎಲ್ಲಿವರೆಗೆ ಹತ್ತ ಅಲ್ಲಿವರೆಗೆ ಬಾಕಡೆ ಬರ್ದಿದ್ದಲ್ಲಿ ಓ ಗಾಡ್. ಜಯ ಬಜರಂಗಿ ಇದನ್ನು ಹೇಳಿ ನೋಡಿ ಬೈ. ಹಾಂ ದೇವ್ರದೊಂದೇ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ದಾರೆ. ಈ ಕಡೆ ಬಮ್ಮ, ನೀ ಯಾಕೆ ವಿಡಿಯೋ ಮಾಡ್ತಾ ಆಚೆ ಬೀಳ್ಬೇಡ. ಹೌದು ನೀವೆಲ್ಲರೂ ಸೀದಾ ನೀವು ಹೇಳ್ಕೊಳ್ಳಿ ಫಸ್ಟಿಗೆ ಕಡಿ ದೂಡ್ಲಕ್ಕೆ. ಒಬ್ಬರು ಬಿದ್ದಿದೆ, ಅಷ್ಟು ಜನ ಕೇಳ್ಬಿಡ್ತೀವಿ. ಹೌದು ಸರಿ ಅಂತ ಬನ್ನಿ. ಇಪ್ಪ ಇದೆಂತ ಬಾರಿ ಒಳಗೆ ಹೋಗ್ದಂಗೆ ಆಗ್ತಾ ಉಂಟು. ಅವಾಗಿರೋ ಅಡುಗೆ ಮಾಡೋ ಥರ ಮಾಡ್ಕೊಳ್ರಿ ಅಂತ ಹೇಳಿ. ಮಗ ಪರ್ಸ್ ಬಾ ಸೊಕೊಸ್ ಬಾ ಅಣ್ಣ, ಸೊಕೊಸ್ ಬಾ ಮರಿ. ಸ್ವಾಮಿಗಳು, ಅನಂತರ ಶ್ರೀಧರ ಸ್ವಾಮಿಗಳ ಶಿಷ್ಯ ಪಾರ್ವತಮ್ಮ ಅಂತ ತಪಸ್ಸು ಕೂತಿರುವಂತ ಸ್ಥಳ ಅಂತ ಹೇಳ್ತೀವಿ. ಇಲ್ಲಿ ಬರ್ಬೇಕ್ರಿ ಅನ್ಸತ್ತೆ. ನಾವೇ ಟಾರ್ಚ್ ಹಿಡ್ಕೊಂಡ್ ಬರ್ಬೇಕು.
ಅಲ್ಲ ಪಲ್ಲು ಇನ್ನೊಂದ್ಸತಿ ಬರ್ಬೇಕಾದ್ರೆ ನಾವೇ ಒಂದು ಟಾರ್ಚ್ ಹಿಡ್ಕೊಂಡು ಬರುವ. ಇಲ್ಲ ದೊಡ್ಡ ಜಾಗ ಇದೆಯಲ್ಲ ಅಲ್ಲಿದು ಕೆಸರು. ಗುಹೆಯೊಳಗೆ ಹೊಕ್ಕಿ ಹತ್ತಬೇಕಿದ್ರೆ ಒಬ್ಬರೊಬ್ಬರ ಪರಿಸ್ಥಿತಿ ಹೇಗಾಯಿತು ಅಂದ್ರೆ ಒಳಗಡೆ ಹೋದರೆ ಏನು ಗಾಳಿ ಇಲ್ಲ ಏನಿಲ್ಲ, ಫುಲ್ ಹತ್ತಲಿಕ್ಕೂ ಕೂಡ ಮೆಟ್ಲು ಕೂಡ ಇಲ್ಲಾಗಿತ್ತು. ಸೊ ಒಳಗಡೆ ಹೋಗಿ ನಾನು ಫಸ್ಟ್ ಮೇಲೆ ಹತ್ತು ಬಂದುಬಿಟ್ಟೆ. ಸೊ ಇವರೆಲ್ಲ ಆರಾಮ್ಸೆ ಬರ್ತಾ ಇದ್ದಾರೆ. ಸೊ ಅಷ್ಟು ಕೂಡ ಗುಹೆದು ವಿಡಿಯೋ ಮಾಡಿಲ್ಲ. ಸೊ ಯಾಕೆಂದರೆ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಟಾರ್ಚು ಇರಲಿಲ್ಲಾಗಿತ್ತು, ಹಾಗಾಗಿ ಅಷ್ಟು ಕೂಡ ವಿಡಿಯೋ ಮಾಡಿಲ್ಲ. ತುಂಬ ಅದ್ಭುತವಾಗಿದೆ. ಇನ್ನೊಂದು ಸತಿ ಯಾವಾಗಾದರೂ ಹೋದಾಗ ಫುಲ್ಲಾಗಿ ಡೀಟೇಲ್ಸ್ ಆಗಿ ವಿಡಿಯೋ ಮಾಡುವ. ಒಳಗಡೆ ಹೋಗಿ ಅಲ್ಲಿ ನೀರಿನ ತೀರ್ಥ ಇದೆ. ಸೊ ಇವಾಗ ನಾವು ಹೋಗಿದ್ದಾಗ ನೀರು ಹರಿತಾ ಇರಲಿಲ್ಲಾಗಿತ್ತು, ಜಸ್ಟ್ ಹೊಂಡದೊಳಗೆ ಅಷ್ಟೇ ಇತ್ತಾಗಿತ್ತು. ಸೊ ನಾರ್ಮಲಾಗಿ ಫೆಬ್ರವರಿ ತಿಂಗಳಿಗೆಲ್ಲ ಬಂದರೆ ನೀರು ಹರಿಯತ್ತಂತೆ. ಇಲ್ಲಿ ಒಂದು ಹೋಮದ ಕುಂಡ ಥರ ಇದೆ, ಇದರಲ್ಲಿ ದಿನ ಬೆಂಕಿ ಮಾಡ್ತಾರಂತೆ. ಹುಲಿ ಬಂದು ಚಳಿ ಕಾಯಿಸತ್ತೆ ಅಂತ ಹೇಳಿಬಿಟ್ಟು ದಿನ ಬೆಂಕಿ ಮಾಡಿಟ್ಟು ಹೋಗ್ತಾರಂತೆ. ಸೊ ಗುಹೆಯನ್ನು ನೋಡಿಬಿಟ್ಟು ಹಾಗೆ ಬಂದು ಸ್ವಲ್ಪ ಸುಸ್ತಾಯಿತು, ಮಧ್ಯಾಹ್ನ ಹೊತ್ತೇ ಆಗಿತ್ತು. ಊಟ ಮಾಡಿದ್ದೆ ಗುಹೆಯನ್ನು ನೋಡ್ಲಿಕ್ಕೆ ಹೋಗಿದ್ರೆ ಆಗಿತ್ತು. ಹೋಗಿ ಬಂದ್ವಿ. ನನ್ನ ಜರ್ನಿ 5 ದಿನದ ಜರ್ನಿ ಈ ಥರ ಇತ್ತಾಗಿತ್ತು. ಸೊ ಬರೀ ದೇವಸ್ಥಾನ ಸುತ್ತಾಡಿದ್ದು, ನನ್ನ ಬೆಸ್ಟ್ ಫ್ರೆಂಡನ್ನು ಜೊತೆಗೆ ಸುತ್ತಾಡಿದ್ದು. ಸೊ ಬೆಸ್ಟ್ ಫ್ರೆಂಡನ್ನು ನೋಡಿ ತುಂಬ ಖುಷಿನೂ ಆಯಿತು. ಇನ್ಯಾವಾಗ ಮತ್ತೆ ನಾವು ಸಿಗ್ತೀವಿ ಅನ್ನೋದು ಗೊತ್ತಿಲ್ಲ. ಸೊ ಬರಬೇಕಿದ್ರೆ ಮಾರನೇ ದಿನ ನಮ್ಮದು ಲಾಸ್ಟು ಮೀಟಪ್ಪು, ಅಂದರೆ ಲಾಸ್ಟ್ ಬರೋ ಮೂಮೆಂಟಿಗೆ ಇಬ್ಬರು ಕೂಡ ಬೇಜಾರು, ಒಂಥರ ಖುಷಿ ಸಿಕ್ಕಿದ್ದೀವಿ ಅಂತೇಳಿ. ಇನ್ನೇನು ಹೋಗ್ತಾ ಇದ್ದೀವಿ ಬಿಟ್ಟು ಅಂತ ಹೇಳ್ಕೊಂಡು ಬೇಜಾರು. ಬರಬೇಕಿದ್ರೆ ಮತ್ತೊಂದು ಫ್ರೆಂಡು ಮುರುಡೇಶ್ವರದಲ್ಲಿ ಅವಳನ್ನು ಮೀಟ್ ಮಾಡಿಬಿಟ್ಟು ಹಾಗೆ ಮನೆಗೆ ಬಂದೆ.